ಇನ್ನು ಕೆಆರ್ಡಿಸಿಎಲ್ನಲ್ಲಿ ಮತ್ತೊಂದು ಬೃಹತ್ ಹಗರಣ ಸ್ಫೋಟಗೊಂಡಿದೆ. 2022ರ ಟೆಂಡರ್ ರಿಗ್ಗಿಂಗ್ ಹಗರಣ ಬಯಲಾಗಿದೆ. ಕೆಆರ್ಡಿಸಿಎಲ್ನಲ್ಲಿ ಮತ್ತೊಂದು ಬೃಹತ್ ಹಗರಣ. 2022ರ ಟೆಂಡರ್ ರಿಗ್ಗಿಂಗ್ ಹಗರಣ ಬಯಲು. 12% ಪ್ರೀಮಿಯಂ ಕೊಟ್ಟು ಗುತ್ತಿಗೆದಾರ ಅಮ್ಮಾಪುರಗೆ ಲಾಭ. ಕಳಪೆ ಕಾಮಗಾರಿ, ಚೀಪ್ ಕನ್ಸ್ಟ್ರಕ್ಷನ್, ಕಮಿಷನ್ ಕರ್ಮಕಾಂಡ ಈಗ ಹೊರಕ್ಕೆ ಬಿದ್ದಿದೆ. ನಿವೃತ್ತ ಸಿಇಗಳು ಎಸ್ಇಗಳಿಗೆ ಶುರುವಾಯಿತು ಢವಢವ. ಭಯ ಶುರುವಾಗಿದೆ. ಈಗ 1000 ಕೋಟಿ ಕುಳ ಅಮ್ಮಾಪುರ್ ಮಲ್ಲಿಗೆ ಶುರುವಾಯಿತು ಕಷ್ಟ. ನಿಮ್ಮ ಫ್ರೀಡಮ್ ಟಿವಿ ಬಯಲು ಮಾಡ್ತಾ ಇದೆ ದೊಡ್ಡ ಸ್ಕ್ಯಾಮ್. ಇದು ಅತಿ ದೊಡ್ಡ ಸ್ಕ್ಯಾಮ್ ಅನ್ನ ಈ ಘಳಿಗೆ ನಾವು ಬಯಲು ಮಾಡ್ತಾ ಇದ್ದೀವಿ. ಕೆಆರ್ಡಿಸಿಎಲ್ ನಲ್ಲಿ ಮತ್ತೊಂದು ಬೃಹತ್ ಹಗರಣ ಸ್ಫೋಟ. 2022ರ ಟೆಂಡರ್ ರಿಗ್ಗಿಂಗ್ ಹಗರಣ ಬಯಲಾಗಿದೆ. ಕೆಆರ್ಡಿಸಿಎಲ್ ನಲ್ಲಿ ಇದು ಬೃಹತ್ ಹಗರಣ. 12% ಪ್ರೀಮಿಯಂ ಕೊಟ್ಟು ಗುತ್ತಿಗೆದಾರ ಅಮ್ಮಾಪುರಗೆ ಲಾಭ ಬರುವಂತೆ ಮಾಡಲಾಗಿದೆ. ಸೊ ಕಳಪೆ ಕಾಮಗಾರಿ, ಕಮಿಷನ್ ಕರ್ಮಕಾಂಡ ಈಗ ಬಯಲಾಗ್ತಾ ಇರುವಂತಹದ್ದು. ನಿವೃತ್ತ ಸಿಇಗಳು, ರಿಟೈರ್ಡ್ ಆಗಿರ್ತಕ್ಕಂಥ ಸಿಇಗಳಿರ್ತಾರೆ ನೋಡಿ, ಎಸ್ಇಗಳಿಗೆ ಶುರುವಾಯಿತು ಢವಢವ. ಒಂದು ವೇಳೆ ಈ ಹಗರಣ ನಿಜ ಆಗೋದಾದರೆ ಸೊ ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. 1000 ಕೋಟಿ ಕುಳ ಅಮ್ಮಾಪುರ್ ಮಲ್ಲಿಗೆ, ಆತನಿಗೆ ಈಗ ಕಷ್ಟ ಶುರುವಾಯಿತಾ? ನಿಮ್ಮ ಫ್ರೀಡಮ್ ಟಿವಿ ಬಯಲು ಮಾಡ್ತಾ ಇದೆ ದೊಡ್ಡ ಸ್ಕ್ಯಾಮ್. ಇದು ಅತಿ ದೊಡ್ಡ ಸ್ಕ್ಯಾಮು. ಒಬ್ಬ ಕಾಂಟ್ರಾಕ್ಟರಿಗೆ ಇಷ್ಟು ಪರ್ಸೆಂಟೇಜ್ ಕೊಟ್ಟು ಮತ್ತೊಬ್ಬರಿಗೆ ಲಾಭ ಮಾಡಿಕೊಡುವುದು ಅಕ್ಷಮ್ಯ. ದೇವದುರ್ಗ ಅರಕೆರೆ ಸಿರಿವಾರ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಟೆಂಡರ್ ಕೊಡಲಾಗಿತ್ತು. 31.50 ಕಿಲೋಮೀಟರ್ ಉದ್ದದ ರಸ್ತೆಗೆ ಟೆಂಡರ್ ಕರೆದಿದ್ದ ಕೆಆರ್ಡಿಸಿಎಲ್ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ನಲ್ಲಿ ಭಾಗವಹಿಸಿದ್ದು ಬರೀ 2 ಬಿಡ್ದಾರರು. ಅಂದರೆ ಟೆಂಡರ್ಗೆ ಬಂದಿರ್ತಾರೆ ನೋಡಿ. ಇಲ್ಲಿ ನಡೆದಿರೋದು ಬಿಡ್ ರಿಗ್ಗಿಂಗ್, ಗೋಲ್ಮಾಲ್, ಫಿಕ್ಸಿಂಗ್ ಟೆಂಡರ್. ದರ ಸಂಧಾನ ಇಲ್ಲದೆ ಟೆಂಡರ್ ಹಂಚಿಕೆ ಮಾಡಿದ ಅಧಿಕಾರಿಗಳು. ಎಲ್ಲವೂ ಸ್ಕ್ರಿಪ್ಟೆಡ್ ಆಗಿತ್ತ. ನಿಗದಿ ಮಾಡಿದ ಅಂದಾಜು ವೆಚ್ಚಕ್ಕಿಂತ ಹೆಚ್ಚು ಮೊತ್ತ ಬಿಡ್ ಮೊತ್ತ ಉಲ್ಲೇಖ. ಇಲ್ಲೇ ತಗಲಾಕೊಂಡಿದ್ದೀವರು. ಲಿಂಗಸುಗೂರಿನ ಅಮ್ಮಾಪುರ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ಗೆ ಟೆಂಡರ್. ಈ ಅಕ್ರಮದಿಂದ ಸರ್ಕಾರಿ ಬೊಕ್ಕಸಕ್ಕೆ ಬರೋಬ್ಬರಿ ನಷ್ಟ ಆಗಿದ್ದು 8.76 ಕೋಟಿ ನಷ್ಟ. ನಷ್ಟದ ಟೆಂಡರ್ ಎಂದು ತೋರಿಸಲು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡಲಾಯಿತಾ? ಕೃತಕವಾಗಿ ಟೆಂಡರ್ ಡಿಸ್ಕೌಂಟ್ ಅಧಿಕಾರ ದುರುಪಯೋಗ. ಸರ್ಕಾರಕ್ಕೆ ಇದರಲ್ಲಿ ಇಲ್ಲ, ನಷ್ಟ ಆಗಿದ್ದು ಕೋಟಿ. ಅದು ಇದರ ಹಿಂದೆ ಲಾಭದಾಯಕ ಒಪ್ಪಂದ ವ್ಯವಸ್ಥೆ ಆಗಿರುವಂತಹ ಶಂಕೆ ಇದೆ. ಬೇನಾಮಿ ಅಥವಾ ಕಿಕ್ ಬ್ಯಾಕ್ ವ್ಯವಸ್ಥೆ ಕೆಲಸ ಮಾಡಿರುವಂತಹ ಸಾಧ್ಯತೆ. ಜನಾರ್ದನ ರೆಡ್ಡಿ ಅವರ ಅಕ್ರಮದಲ್ಲಿ ಸರ್ಕಾರಕ್ಕೆ 800 ಕೋಟಿ ನಷ್ಟ ಅಂತ ಹೇಳಲಾಗ್ತಾ ಇತ್ತು. ಅರವಿಂದ್ ಕೇಜ್ರಿವಾಲ್ ಮದ್ಯ ಹಗರಣದಲ್ಲಿ 300 ಕೋಟಿ ದೆಹಲಿ ಸರ್ಕಾರಕ್ಕೆ ನಷ್ಟ ಅಂತ ಹೇಳಲಾಗ್ತಾ ಇತ್ತು. ನೋಡಿ, ನಾನು ಯಾಕೆ ಈ ಉದಾಹರಣೆಯನ್ನು ಕೊಟ್ಟೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅಥವಾ ಸರ್ಕಾರಿ ಭಾಗ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ, ಆತನ ಕಾರಣದಿಂದ ಸರ್ಕಾರಕ್ಕೆ ನಷ್ಟ ಆಗುತ್ತೆ ಅನ್ನೋದಾದ್ರೆ ಸೊ ನೋಡಿ, ಸಾಮಾಜಿಕ ಹೋರಾಟಗಾರ ಇವತ್ತು ಗುರುತರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ದೇವದುರ್ಗ ಅರಕೆರೆ ಸಿರಿವಾರ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಟೆಂಡರು, ಇನ್ನು 31.50 ಕಿಲೋಮೀಟರ್ ಉದ್ದದ ರಸ್ತೆಗೆ ಟೆಂಡರನ್ನು ಕರೆದಿರಲಾಗಿತ್ತು. ಸೊ ಅಲ್ಲಿ ನಡೆದಿರೋದು ಬಿಡ್ ರಿಗ್ಗಿಂಗ್, ಗೋಲ್ಮಾಲ್. ಸೊ ಈ ಆರೋಪವನ್ನು ಮಾಡ್ತಾ ಇರ್ತಕ್ಕಂತಹದ್ದು ಕಲ್ಲಹಳ್ಳಿ ಸಾಮಾಜಿಕ ಹೋರಾಟಗಾರರು. ಸೊ ಅವ್ರು ಏನು ಹೇಳ್ತಾರೆ ನೋಡ್ಕೊಂಡು ಬರೋಣ. ರಾಯಚೂರು ಜಿಲ್ಲೆಯ ದೇವದುರ್ಗ ಮತ್ತು ಸಿರಿವಾರ ತಾಲೂಕಿನಲ್ಲಿ ಕೆಆರ್ಡಿಸಿಎಲ್ ನಿಗಮದಿಂದ ಏನು ಟೆಂಡರ್ ಮಾಡಿದ್ದಾರೆ, ಈ ಟೆಂಡರ್ನಲ್ಲಿ ಸುಮಾರು 10 ಕೋಟಿ ರೂಪಾಯಿಗೂ ಹೆಚ್ಚು. ರಾಯಚೂರು ಜಿಲ್ಲೆ ಸಿರಿವಾರ ತಾಲೂಕಿನಲ್ಲಿ ನಡೆದಿರುವಂಥ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಟೆಂಡರ್ನಲ್ಲಿ ಟೆಂಡರ್ ಪ್ರೀಮಿಯಮ್ಗಿಂತಲೂ ಸುಮಾರು 10 ಕೋಟಿ ರೂಪಾಯಿಗೂ ಹೆಚ್ಚು ಎಬೋವ್ ನಡೆಸಿ ಕಾಮಗಾರಿ ಗುತ್ತಿಗೆಯನ್ನು ನೀಡಲಾಗಿದೆ. ಈ ಪ್ರಕರಣದಲ್ಲಿ ಇಂದಿನ ಕೆಆರ್ಡಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರು, ಮುಖ್ಯ ಇಂಜಿನಿಯರು ಮತ್ತು ಕಾರ್ಯಪಾಲಕ ಇಂಜಿನಿಯರು ಮತ್ತು ಸೂಪರ್ಡೆಂಟ್ ಇಂಜಿನಿಯರ್ ಈ ಎಲ್ಲ ಅಧಿಕಾರಿಗಳು ಸೇರಿ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 10 ಕೋಟಿ ರೂಪಾಯಿಗೆ ಹೆಚ್ಚು ನಷ್ಟ ಉಂಟು ಮಾಡಿ ವ್ಯಾಪಕ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಈ ಪ್ರಕರಣದ ಬಗ್ಗೆ ನಾನು ಈಗಾಗಲೇ ಕೆಆರ್ಡಿಸಿಎಲ್ ಮುಖ್ಯ ಇಂಜಿನಿಯರು ಮತ್ತು ಕೆಆರ್ಡಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ಇಲ್ಲಿ ನಡೆದಿರುವಂಥ ಭ್ರಷ್ಟಾಚಾರದ ವಿರುದ್ಧ ಸಮಗ್ರ ತನಿಖೆ ನಡೆಸಬೇಕು. ಈ ಟೆಂಡರ್ ಅಕ್ರಮ ಮತ್ತು ಅವ್ಯವಹಾರದ ಬಗ್ಗೆ PWD ಇಲಾಖೆ ನಿವೃತ್ತ ಮುಖ್ಯ ಇಂಜಿನಿಯರ್ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು. ಇಡೀ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರೋದರಿಂದ ಇಡೀ ಪ್ರಕರಣವನ್ನು ಪರಿಗಣಿಸಿ ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ರಾಯಚೂರು ಜಿಲ್ಲೆಯ ದೇವದುರ್ಗ ಮತ್ತು ಸಿರಿವಾರ ತಾಲೂಕಿನಲ್ಲಿ ಕೆಆರ್ಡಿಸಿಎಲ್ ನಿಗಮದಿಂದ ಏನು ಟೆಂಡರ್ ಮಾಡಿದ್ದಾರೆ, ಈ ಟೆಂಡರ್ನಲ್ಲಿ ಸುಮಾರು 10 ಕೋಟಿ ರೂಪಾಯಿಗೂ ಹೆಚ್ಚು.
ಸಂಬಂಧಪಟ್ಟಂತಹ ಇಲಾಖೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಅಕ್ರಮವನ್ನು ತನಿಖೆ ಮಾಡಬೇಕು. ಒಂದು ಆರೋಪ ಅಥವಾ ಒಂದು ಸಂದೇಹಾಸ್ಪದವಾದಂತಹ ಅಕ್ರಮದ ವಾಸನೆ ಬಡಿದಾಗ ಅದರ ಸುತ್ತ ಏನು ನಡೆದಿದೆ, ಈ ಅಕ್ರಮದಿಂದ ಸರ್ಕಾರಕ್ಕೆ ಎಷ್ಟು ನಷ್ಟ ಆಗಿದೆ, 8.76 ಕೋಟಿ ನಷ್ಟ. ಯಾರಪ್ಪನ ಮನೆ ಸೊತ್ತು? ಜನರ ತೆರಿಗೆ ಹಣ ಅದು, ಯಾರಪ್ಪನ ಮನೆ ಸೊತ್ತು? ಅಷ್ಟು ಕೋಟಿ ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟಂಥ ಇಲಾಖೆಗೆ ನಷ್ಟ ಆಗೋದಕ್ಕೆ ಈ ತರಹದ ಅಕ್ರಮಗಳು ಕಾರಣ ಅನ್ನೋ ಆರೋಪ ಕೇಳಿಬಂದಾಗ ಅದನ್ನು ಸುಮ್ಮನೆ ಬಿಡೋದಲ್ಲ, ನಿರ್ಲಕ್ಷ್ಯಕ್ಕೆ ಒಳಗಾಗಬಹುದಾದ ಪ್ರಕರಣವೂ ಅಲ್ಲ ಇದು. ಜನಹಿತಕ್ಕೋಸ್ಕರ ಆದರೂ ಈ ಕಲ್ಲಹಳ್ಳಿ ಸಾಮಾಜಿಕ ಹೋರಾಟಗಾರರು ಹೇಳಿದಂತೆ ಅದನ್ನು ತನಿಖೆ ಮಾಡಬೇಕು, ಸೂಕ್ತವಾದಂಥ ಕ್ರಮ ಆಗಲಿ ಅನ್ನೋದೇ ಫ್ರೀಡಂ ಟಿವಿಯ ಆಗ್ರಹ ಕೂಡ ಹೌದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.